ಎಲ್ಲ ದಾಳಂಬ್ರೆ ಬೆಳೆಗಾರರಿಗೂ ನಮಸ್ಕಾರಗಳು ಸ್ನೇಹಿತರೆ. ಇದು ನಮ್ಮ ಸಂದೇಶ್ ರೆಡ್ಡಿ ಅವ್ರ ತೋಟ. ಇದು ಆಲ್ರೆಡಿ 3-4 ಸತಿ ವಿಡಿಯೋ ಮಾಡಿದ್ದೀನಿ. ಸರ್ ಕೂಡ ಇಲ್ಲೇ ಇದ್ದಾರೆ. ಸರ್ ನಮಸ್ತೆ ಸರ್. ಸರ್ ಎಷ್ಟು ತಿಂಗಳು ಗಿಡ ಸರ್ ಇದೆ ಆಲ್ರೆಡಿ? ಈಗ 4 ತಿಂಗಳು ಕಂಪ್ಲೀಟ್ ಆಗಿ ಒಂದು 8 ದಿನ ಆಗಿದೆ ಸರ್. 4 ತಿಂಗಳು ಕಂಪ್ಲೀಟ್ ಆಗಿದೆ. ಸ್ನೇಹಿತರೆ, ಈ ತೋಟ ನಿಮಗೆ ಭಾಳ ಸಲ ತೋರಿಸಿದ್ದೀನಿ. ಈ ತೋಟ ನಾವು ಯಾವಾಗ ಇತ್ರೇಲ್ ಮಾಡಿವಲ್ಲ ಅವಾಗಿಂದ ಕಂಟಿನ್ಯೂಸ್ ಆಗಿ ಆಲಿಕಲ್ ಮಳೆ ಇತ್ತು, ಜೊತೆಗೆ ಬಹಳಷ್ಟು ಬಿಸಿಲಿತ್ತು, ಜೊತೆಗೆ ಮಳೆ ಕೂಡ ಇತ್ತು. ನೋಡ್ಬೋದು ಸ್ನೇಹಿತರೆ, ಇಂಥ ವಾತಾವರಣ ಕೂಡ ಇದ್ದರೂ ಕೂಡ ನೋಡಿ ಕಾಯಿ ಸೈಜ್ ಯಾವ ಥರ ಬಂದಿದೆ ನೋಡಿ. ಒಂದೊಂದು ಕಾಯಿ ನೋಡ್ಬೋದು, ನೀವೇ ನೋಡ್ಬೋದು ಯಾವ ಥರ ಶೈನಿಂಗ್ ಕ್ವಾಲಿಟಿ. ಪ್ರತಿಯೊಂದು ಗಿಡ ತೋರಿಸ್ತಿದ್ದೀನಿ ನಿಮಗೆ. ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದರೂ ಕೂಡ ಸರ್ ಎಷ್ಟು ಕಾಯಿ ಇರ್ಬೋದು ಸಂದೇಶ್ ಸರ್? ಸರ್ 120 ತನಕ ಇದೆ ಸರ್. ನೋಡಿ ರೈತರು ಹೇಳ್ತಾ ಇದ್ದಾರೆ 120 ತನಕ ಇದೆ. ನೋಡಿ ಕಾಯಿ ನೋಡಿ ಸರ್, ಎಷ್ಟು ತುಕ್ತಾ ಇರ್ಬೋದು ಸರ್ ಇದು ಆಲ್ರೆಡಿ? ಈಗ ಒಂದು 250 ಗ್ರಾಮ್ ಮೇಲೆ ನೋಡಿ ಕಾಯಿ ಸೈಜ್ ಯಾವ ಥರ ಬಂದಿದೆ ನೋಡಿ. ಎಲ್ಲೂ ಕೂಡ ಈ ವರ್ಷ ದಾಳಿಂಬೆ ಬೆಳೆ ತುಂಬ ಕಡಿಮೆ ಇದೆ ಸ್ನೇಹಿತರೆ, ಯಾಕಂದರೆ ವಾತಾವರಣ ತುಂಬ ಭಾಳ ಕೆಟ್ಟದಾಗಿತ್ತು. ಬಟ್ ನೋಡಿ ಒಂದೊಂದು ಗಿಡಕ್ಕೆ ನನ್ನ ಪ್ರಕಾರ 100-150 ಕಾಯಿ ಮೇಲೆ 2 ನೋಡಿ ಚಿಕ್ಕ ಗಿಡ ಇದು ಎಷ್ಟು ಕಾಯಿ ಕಟ್ಟಿದೆ ನೋಡ್ರಿ. ಮತ್ತು ಆಲ್ರೆಡಿ ಸೈಜ್ ಕೂಡ ನೋಡಿ ಯಾವ ಥರ ಕಟ್ಟಿದೆ. ತುಂಬ ಇದ್ರೂ ಕೂಡ ಈ ಸರಿ ನಮ್ಗೆ ಅಂತ ಎಫೆಕ್ಟ್ ಮಾಡಿಲ್ಲ ಸರ್. ಬ್ಲೈಟ್ ತುಂಬ ಇತ್ತು ಸರ್, ತುಂಬ ಇತ್ತು ಎಲ್ಲ ಕಡೆ. ನಾನು ನೋಡಿದ್ದೀನಿ ಭಾಳ ಕಡೆ ಬ್ಲೈಟ್ ಇಂದ ಎಫೆಕ್ಟ್ ಆಗಿದೆ. ನಂದ್ರಲ್ಲೂ ಸ್ಟಾರ್ಟಿಂಗ್ ಒಂದು 5% ಸ್ಟಾರ್ಟ್ ಆಗಿತ್ತು. ಸೊ ನಿಮ್ಮ ಮಾರ್ಗದರ್ಶನ, ನಮ್ಮ ಮಹೇಶ್ ಸರ್ ಅವ್ರ ಮಾರ್ಗದರ್ಶನ ಕಂಟಿನ್ಯೂ ಬ್ಲೈಟಿಗೆ ನಾನು ಮೆಡಿಸನ್ ಯೂಸ್ ಮಾಡ್ತಾ ಬಂದೆ ಸರ್. ಈಗ ಬ್ಲೈಟ್ ಕಂಟ್ರೋಲ್ ಇದೆ? 100% ಸರ್. ಸರ್ ಬ್ಲೈಟ್ ಕಂಟ್ರೋಲ್ ಇರೋದಕ್ಕೆ ನಿಮಗೆ ಕಾಯಿ ಅಷ್ಟು ಕಟ್ಟಿದೆ ನೋಡಿ ಸ್ನೇಹಿತರೆ. ಇಲ್ಲೊಂದು ಗಿಡ ತೋರಿಸ್ತೀನಿ ಯಾವ ಥರ ಒಳಗಡೆ ಕಾಯಿ ನೋಡಿ. ಯಾವ ಥರ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಒಳಗಡೆ ಸ್ಟ್ರಕ್ಚರ್ ಮೇಲ್ಗಡೆ ಕಾಯಿ ಬರಬೇಕು ಅಂತ ಹೇಳಿ. ನೋಡಿ ಯಾವ ಥರ ಕಾಯಿ ಕಟ್ತಾ ಇದೆ ಪ್ರತಿ ಗಿಡದಲ್ಲೂ ಕೂಡ ಸ್ನೇಹಿತರೆ. ಬ್ಲೈಟು ಇತ್ತು, ವಿಲ್ಟು ಇತ್ತು. ವಿಲ್ಟನ್ನು ಕೂಡ ಕಂಟ್ರೋಲ್ ಮಾಡಿದ್ದೀವಿ ಈ ತೋಟದಲ್ಲಿ. ಅವು ಕೂಡ ಗಿಡ ಸರ್ ಎಷ್ಟು ಗಿಡ ಇದ್ದು ಸರ್ ವಿಲ್ಟು? ಅವು 12 ಗಿಡ ಇತ್ತು. 12 ಗಿಡ ಇದ್ದು. ಅವು ಕೂಡ ಒಂದೊಂದು ಗಿಡದಾಗಿ ಇವತ್ತು 50ರಿಂದ 80 ಕಾಯಿ ಬಿಟ್ಟಿದೆ ನೋಡಿ ಸರ್. ಯಾವ ಥರ ಒಳಗಡೆ ಕಾಯಿ ಕಟ್ಟಿದೆ ನೋಡಿ. ಪ್ರತಿ ಗಿಡದಲ್ಲೂ ನೋಡಿ ನೀವು ಯಾವ ಥರ ಒಳಗಡೆ ಕಾಯಿ ಕಟ್ಟಿದೆ. ಇಲ್ಲಿ ನೆಟ್ಟು ಕೂಡ ನೋಡಿ ಯಾವ ಥರ ಅರ್ಧೋಗಿದೆ ಗಾಳಿಗೆ, ಸಿಕ್ಕಾಪಟ್ಟೆ ಗಾಳಿ. ತಿಂಗಳಿಂದ ಸತತ ಮಳೆ ಇದೆ ಸರ್ ನಮಗೆ ನೋಡಿ. ಇಷ್ಟು ಮಳೆ ಗಾಳಿ, ನೆಟ್ಟು ಕೂಡ ಅರ್ಧೋಗಷ್ಟು ಗಾಳಿ ಬಂದರೂ ಕೂಡ ಎಲ್ಲೂ ಕೂಡ ಹಣ್ಣು ಡ್ಯಾಮೇಜ್ ಆಗಿಲ್ಲ ನೋಡಿ. ಅದ್ಭುತ. ನೀರು ಬಿಟ್ಟಿಲ್ಲ, ಸಾಲಬಲ್ ಏನೇನು ಬಿಟ್ಟಿಲ್ಲ. ಯಾಕಂದ್ರೆ ಬ್ಲೈಟ್ ಇತ್ತು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಏನು ಬಿಟ್ಟಿಲ್ಲ ನೋಡಿ. ಈ ಚಿಕ್ಕ ಗಿಡ ನೋಡಿ ಇದು ಎಷ್ಟು ಕಾಯಿ ಕಟ್ಟಿದೆ ನೋಡಿ ಇದು. ಸರ್ ಈಗ ಇದೆಲ್ಲದಕ್ಕೂ ಏನು ಪ್ರಾಡಕ್ಟ್ ಬಳಸಿದಿರ ಸರ್? ಸರ್ ಮ್ಯಾಕ್ಸಿಮಮ್ ವಿವೋಮಾರ್ಟ್ ಕಂಪ್ನಿ ಕಿಂಗು ಗ್ರೋತ್ ಡೆವಲಪರ್ ಸರ್, ಅದ್ರ ಜೊತೆ ಶೈನ್ ಬಳಸಿದ್ದೀನಿ. ಸೊ ಶೈನ್ ನ ಈಗ ಕಂಟಿನ್ಯೂ ಶೈನ್ ಸ್ಪ್ರೇಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್. ಯಾವುದೇ ಇದನ್ನ ಸ್ಪ್ರೇ ಮಾಡಿದ್ರೆ ಅದ್ರ ಜೊತೆ ಶೈನ್ ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಪ್ರತಿಯೊಂದು ಗಿಡ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೂ ಆ ಕಡೆ ಏನಲ್ಲಿ ಹೋಗಕ್ಕೆ ಎಷ್ಟೆಷ್ಟು ಕಾಯಿ ಕಟ್ಟಿದೆ ನೋಡಿ ಸ್ನೇಹಿತರೆ. ತುಂಬ ಅದ್ಭುತ. ಎಲ್ಲ ಇದು ಬಟ್ಟೆ ಕಿತ್ಕೊಂಡು ಹೋಗ್ಬಿಟ್ಟೆ ಗಾಳಿಗೆ. ತುಂಬ ಅದ್ಭುತವಾದ ರಿಸಲ್ಟು ನೋಡಿ. ಇಲ್ಲಿ ನೋಡಿ ಇದ್ರಲ್ಲಿ ನೋಡಿ ಅರೆಗಳಲ್ಲಿ ನೋಡಿ. ಈಗ ಮತ್ತೆ ಇನ್ನೊಂದ್ಸರಿ ದಾರ ಹಾಕಿ ಕಟ್ಟಿಸ್ಬೇಕು ಸರ್ ವೆಯ್ಟಿಗೆ. ಯಾಕಂದ್ರೆ ಇನ್ನು ಡೆವಲಪ್ಮೆಂಟಿಗೆ ಸಾಲಬಲ್ ಬಿಡೋಕೆ ಸ್ಟಾರ್ಟ್ ಮಾಡಿದ್ರೆ ಇರಲ್ಲ ಅನ್ನೋ ಕಾರಣಕ್ಕೆ ದಾರ ಕಟ್ಟಿಸ್ತೀನಿ ಸರ್ ಮತ್ತೆ. ಥ್ಯಾಂಕ್ ಯು ಸಂದೇಶ್ ಸರ್. ಥ್ಯಾಂಕ್ ಯು ಸಂದೇಶ್ ಸರ್. ಥ್ಯಾಂಕ್ ಯು.